ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗಹ ಕ್ಲಾಸಸ್. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 46. ಜೀವಕೋಶಗಳು ತಾಪಮಾನದಲ್ಲಿ ಬದಲಾವಣೆಗಳಿಗೆ ಹೇಗೆ ಹೊಂದಿಕೊಳ್ಳುತ್ತವೆ ಮತ್ತು ತೀವ್ರ ತಾಪಮಾನದ ಪರಿಣಾಮಗಳೇನು? ಬದಲಾವಣೆಗೆ ಜೀವಕೋಶಗಳು ಹೇಗೆ ಹೊಂದಿಕೊಳ್ಳುತ್ತಿವೆ? ಜೀವಕೋಶಗಳು ಪೊರೆ, ಶಾಖ, ಆಘಾತ, ಪ್ರೋಟೀನ್. ಈ ಜೀವಕೋಶಗಳಲ್ಲಿ ಪೊರೆ ಇದೆ ಅಲ್ವಾ, ನೀವು ಕಲ್ತಿದ್ದೀರಾ. ಜೀವಕೋಶಗಳಲ್ಲಿ ಯಾವ ಪೊರೆ ಇದೆ? ಕೋಶೀಯ ಪೊರೆ ಅಂತ ಕರೀತಾರೆ ಅಲ್ವಾ, ಸೆಲ್ ಮೆಂಬ್ರೇನ್. ಈ ಪೊರೆಯು ಶಾಖ, ಆಘಾತ, ಪ್ರೋಟೀನ್ಗಳ ಉತ್ಪಾದಿಸುವಂತ ವಿವಿಧ ಕಾರ್ಯವಿಧಾನಗಳ ಮೂಲಕ ತಾಪಮಾನದಲ್ಲಿನ ಬದಲಾವಣೆಗೆ ಹೊಂದಿಕೊಳ್ಳಬಹುದು. ಈ ಪೊರೆ ಏನಿದೆ ತಾಪಮಾನಗಳಿಗೆ ಹೊಂದಿಕೊಳ್ಳುವಂತಹ ಪೊರೆಯಾಗಿದೆ. ಆದ್ದರಿಂದ ಜೀವಕೋಶಗಳು ಬದಲಾವಣೆಗೆ ಹೊಂದಿಕೊಳ್ಳುತ್ತವೆ. ವಿಪರೀತ ತಾಪಮಾನವಾದರೆ ಏನಾಗ್ಬೋದು? ಪ್ರೋಟೀನ್ಗಳ ನಾಶವಾಗಬಹುದು. ಏನಕ್ಕಂದ್ರೆ ಪ್ರೋಟೀನು ತುಂಬಾ ತಾಪಮಾನದಲ್ಲಿ ಇರುವುದಿಲ್ಲ, ಅದು ಏನಾಗೋಗತ್ತೆ, ನಾಶವಾಗಿ ಹೋಗುತ್ತದೆ. ಮತ್ತು ಜೀವಕೋಶದ ಕಾರ್ಯಗಳು ಕೂಡ ಅಡ್ಡಿಪಡಿಸಬಹುದು ಅತ್ಯಂತ ತಾಪಮಾನದಿಂದ. ಥ್ಯಾಂಕ್ ಯು.